ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬಾ ದಿನಗಳಾದ ಮೇಲೆ ಒಂದು ವಿಲಾಗ್ನ ಶೇರ್ ಮಾಡ್ತಿದ್ದೀನಿ. ರೀಸೆಂಟ್ ಆಗಿ ನಾನು ಇಂಡಿಯಾಗೆ ಹೋಗಿದ್ದೆ ನನ್ನ ಕಸಿನ್ ಮದುವೆಗೆ. ಸೊ ಆ ಮದುವೆಯ ವಿಡಿಯೋಗಳನ್ನ ವಿಲಾಗ್ ಆಗಿ ಶೇರ್ ಮಾಡ್ತಿದ್ದೀನಿ. ಇದು 3 ಪಾರ್ಟ್ ಆಗಿ ಬರುತ್ತೆ. ಇವತ್ತು ಡೇ 1 ಅಂದರೆ ಮದುವೆಗೆ 2 ದಿನದ ಹಿಂದೆ ನಾವು ಚಪ್ರ ಎಲ್ಲ ಹಾಕಿದ ವಿಡಿಯೋನ ಇಲ್ಲಿ ನೋಡ್ತಿದ್ದೀರಾ. ಮತ್ತೆ ಮದುವೆಯ ಹಿಂದಿನ ದಿನ ದೇವತಾ ಕಾರ್ಯ ಅಥವಾ ದೇವ್ರ ಸಮಾರಾಧನೆ ಅಂತ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು ಎಣ್ಣೆ ಶಾಸ್ತ್ರ ಮಾಡ್ತೀವಿ, ಹುಡುಗಿ ಅಪ್ಪ ಅಮ್ಮ ಎಲ್ಲಾರ್ಗುನು. ಸೊ ಇಲ್ಲಿ ನೋಡ್ತಿರೋದು ಅದೇ ಬೆಳಗಿನ ಜಾವ 4 ಅಥವಾ 5 ಗಂಟೆ ಟೈಮ್ ಇದು. ಸೊ ಮನೆಯವರು ಸೇರಿ ಸಿಂಪಲ್ ಆಗಿ ಎಣ್ಣೆ ಶಾಸ್ತ್ರ ಮಾಡ್ತಾ ಇದೀವಿ. ಎಣ್ಣೆ ಶಾಸ್ತ್ರ ಆದ ನಂತರ ಮೊದಲನೇ ಕಾರ್ಯ ದೇವ್ರ ಕಾರ್ಯ ಅಥವಾ ದೇವ್ರ ಸಮಾರಾಧನೆ ಅನ್ನೋದು ನಡೆಯುತ್ತೆ. ಸೊ ಅದರ ಕ್ಲಿಪ್ಪಿಂಗ್ ಇಡೀ ದಿನದ ನೋಡ್ತಾ ಹೋಗೋಣ. ಎಣ್ಣೆ ಶಾಸ್ತ್ರ ಆದ್ಮೇಲೆ ಎಲ್ಲರೂ ರೆಡಿಯಾಗಿ ಪುರೋಹಿತರು ಸಹ ಬಂದಿದ್ರು. ಸೊ ರಂಗೋಲಿ ಎಲ್ಲ ಹಾಕಿ ಫಸ್ಟ್ ಮನೆ ದೇವರಿಗೆ ಪೂಜೆ ಮಾಡ್ತೀವಿ. ಸೊ ಇವ್ನು ನನ್ನ ಕಸಿನು, ಇವನು ಇವತ್ತು ಮದುವೆ. ಏನ್ ಹೇಳ್ತೀವಲ್ಲ ಅದನ್ನ ತಾಯಿ ಮತ್ತೆ ಹುಡುಗ ಇಬ್ಬರಿಗೂ ಹಾಕ್ತಾರೆ. ಇದಾದ ನಂತರ ಆರತಿ ಮಾಡಿ ಮುಂದಿನ ಕಾರ್ಯಗಳನ್ನ ಶುರು ಮಾಡ್ತೀವಿ. ಆಕ್ಚುಲಿ ಇದು ಮದುವೆಯಲ್ಲಿ ಫಸ್ಟ್ ಆಗುವಂತ ಶಾಸ್ತ್ರ. ಇಲ್ಲಿ ನನ್ನ ಮಗಳನ್ನ ನೋಡ್ಬೋದು, ಅವಳು ಕಳ್ಸಿಗಿತ್ತಿ ಆಗಿದ್ಲು. ಸೊ ಎಲ್ಲಾ ವಿಡಿಯೋದಲ್ಲೂ ಅವಳನ್ನ ನೋಡ್ತೀರಾ. ಸೊ ಎಲ್ಲರೂ ಒಂದಷ್ಟು ಫೋಟೋ ಶೂಟ್ ಮಾಡಿ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಮುಂದುವರೆದ್ವಿ. ಮಲ್ಲೆ ಶಾಸ್ತ್ರ ಆದ್ಮೇಲೆ ಮಾಡೋದೇ ಪೂಜೆ ಮಾಡಿ ಕಲಶಗಿತ್ತಿಗೆ ಕೊಡ್ತಾರೆ. ಸೊ ನನ್ನ ಮಗಳು ಕಲಶಗಿತ್ತಿ ಆಗಿರೋದ್ರಿಂದ ಇಲ್ಲಿ ಅದನ್ನೇ ಮಾಡ್ತಾ ಇರೋದು. ಸೊ ಇವಳು ಒಂದ್ಸಲ ಈ ಕಲಶನ ಇವತ್ತು ತಗೊಂಡ್ರೆ ಇನ್ನು ಮದುವೆ ಆಗಿ ವಾಪಸ್ ಬರುವಂಥದ್ದು 3 ದಿನಗಳ ಕಾಲ ಅದನ್ನ ಅವಳ ಇಟ್ಕೋಬೇಕು ಅನ್ನೋದು ಒಂದು ನಿಯಮ. ಸೊ ಹಾಗಾಗಿ ಇಲ್ಲಿ ಕಲಶನ ಅವಳು ಕೊಡ್ತಾ ಇದೀವಿ. ಸೊ ಹುಡುಗನ ಜೊತೆಗೆ ಕಂಟಿನ್ಯೂಸ್ ಆಗಿ 3 ದಿನ ಕಲಶ ಸಹ ಇರುತ್ತೆ. ಸೊ ಅದಕ್ಕೆ ಪೂಜೆ ಮಾಡಿ ಅದನ್ನು ಇಟ್ಕೊಳ್ತೀವಿ. ಇದಾದ ನಂತರ ಮಾಡೋದಂಥದ್ದೇ ಚಪ್ರದ ಪೂಜೆ. ಚಪ್ರ ಏನು ಹಾಕಿರ್ತೀವಲ್ಲ ಅದಕ್ಕೆ ಪೂಜೆ ಮಾಡಿ ನೆಕ್ಸ್ಟ್ ಕಾರ್ಯಕ್ರಮಗಳು ಶುರು ಆಗುತ್ತೆ. ಸೊ ಇಲ್ಲಿ 4 ಕಂಬ ಏನು ನೆಟ್ಟಿರ್ತಾರಲ್ಲ ಅದಕ್ಕಷ್ಟಕ್ಕೂ ಪೂಜೆ ಮಾಡಿ ಹಾಲು ಹಾಕುವಂಥದ್ದು ನಡೆಯುತ್ತೆ. ಅರಿಶಿನ ಕುಂಕುಮ ಹೂವು ಅಂಥದ್ದೆಲ್ಲ ಮಾಡಿ ನೆಕ್ಸ್ಟ್ ಅದಕ್ಕೆ ಹಾಲು ಹಾಕಿ ಇಲ್ಲಿಂದ ಮದುವೆ ಪ್ರಾರಂಭ ಆಯಿತು ಅನ್ನೋ ಥರ ಸಿಗ್ನಿಫಿಕೆನ್ಸು. ಇಲ್ಲಿ ನೋಡೋದಾದ್ರೆ ನೀವು ಅದನ್ನೇ ನೋಡ್ತಾ ಇದ್ದೀರಾ. ಸೊ ಚಪ್ರದ ಪೂಜೆ ನಡೀತಾ ಇದೆ. ಈ ಟೈಮಲ್ಲಿ ನಾನು ಆಲ್ರೆಡಿ ಚೌಲ್ಟ್ರಿಗೆ ಹೋಗಿದ್ದೆ. ನೆಕ್ಸ್ಟ್ ಹೂವಿಲಿದ ಶಾಸ್ತ್ರ ನಡೆಯೋದ್ರಿಂದ ಅದಕ್ಕೆ ಬೇಕಾದಂಥ ಏರ್ಪಾಡುಗಳನ್ನ ಮಾಡ್ಲಿಕ್ಕೋಸ್ಕರ ನಾನು ಚೌಲ್ಟ್ರಿಗೆ ಹೋಗಿದ್ದೆ. ಸೊ ಮನೆ ಹತ್ತಿರ ಈ ಶಾಸ್ತ್ರಗಳು ನಡೀತಾ ಇತ್ತು. ಚಪ್ರದ ಪೂಜೆ ಆದ ನಂತರ ಎಲ್ಲರೂ ಇಲ್ಲಿಂದ ಹೊರಟು ಚೌಲ್ಟ್ರಿಗೆ ಬಂದು ಅಲ್ಲಿ ಹೂವಿಳ್ಯ ಮತ್ತೆ ಮುಂದೆ ಒರೆಯೋ ಶಾಸ್ತ್ರಗಳನ್ನ ಮಾಡ್ತಾರೆ. ಸೊ ಇಲ್ಲಿ ನೋಡೋದಾದ್ರೆ ಚಪ್ರದ ಶಾಸ್ತ್ರ ಆದ್ಮೇಲೆ ತಿರ್ಗಾ ಆರತಿ ಮಾಡಿ ಇಲ್ಲಿಂದ ಚೌಲ್ಟ್ರಿಗೆ ಹೊರಡೋದು. ಇನ್ನು ಚೌಲ್ಟ್ರಿಗೆ ಮುಂದಿನ ಕಾರ್ಯಕ್ರಮ ಬಂದು ಹೂವಿಲಿ ಶಾಸ್ತ್ರ ಅಂತ ಆಗ್ಲೇ ಹೇಳಿದೆ. ಹೂವಿಲಿ ಅಂದ್ರೆ ಬಂದಿರೋ ಹೆಣ್ಮಕ್ಳಿಗೆ ಎಲ್ಲಾರ್ಗುನು ಅರಿಶಿನ ಕುಂಕುಮ ತಾಂಬೂಲ ಕೊಟ್ಟು ಸತ್ಕರಿಸ್ತಾರೆ, ಪಾನಕ ಕೋಸಂಬರಿ ಸಮೇತ. ಸೊ ಅದರ ಅರೇಂಜ್ಮೆಂಟ್ಸ್ ನಾವು ಹೋಗಿ ಮುಂದೆನೆ ಮಾಡಿದ್ವಿ. ಸೊ ಬಂದಿರೋರು ಎಲ್ಲಾರ್ಗುನು ಒಂದೊಂದು ಸಪ್ರೇಟ್ ತಟ್ಟೆಲಿ 5 ತರ ಹಣ್ಣು ಕಾಯಿ ಬ್ಲೌಸ್ ಪೀಸು
ಕೋಸಂಬರಿ ಪಾನಕ ಇದೆಲ್ಲನೂ ಕೊಡ್ಬೇಕಾಗುತ್ತೆ ದಕ್ಷಿಣೆ ಸಮೇತ. ಸೊ ಅದನ್ನ ಇಲ್ಲಿ ಅರೇಂಜ್ ಮಾಡಿಟ್ಟಿದ್ವಿ. ಇದ್ರ ಸಿಗ್ನಿಫಿಕೆನ್ಸ್ ಹೇಳೋದಾದ್ರೆ, ಮನೆ ಹೆಣ್ಮಕ್ಳು ಮದ್ವೆ ಮಾಡಿ ಆಚೆ ಹೋಗಿರ್ತಾರಲ್ವ, ಅವ್ರನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಅಲ್ಲಿಂದ ಏನೇ ಒಳ್ಳೆ ಕಾರ್ಯ ಆದ್ರೂ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಸಿಗ್ನಿಫಿಕೆನ್ಸ್. ಸೊ ಏನೇ ಆದ್ರೂ ಮದ್ವೆಗೆ ಫಸ್ಟ್ ಮಾಡುವಂತದ್ದು ಹೂವಿಯ. ಕೆಲವರು ಗೃಹ ಪ್ರವೇಶದಲ್ಲೂ ಮಾಡ್ತಾರೆ. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಹೂವಿಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಬಂದ ತಕ್ಷಣ ಇಲ್ಲಿ ನಾಂದಿ ಶುರು ಮಾಡಿ ಮನೆ ದೊಡ್ಡೋರ್ಗೆ ಅಂದ್ರೆ ತಂದೆ ತಾಯಿ, ಅಕ್ಕ ಅಣ್ಣ ಈ ತರ ದೊಡ್ಡೋರಿಗೆ ಫಸ್ಟು ವಸ್ತ್ರಗಳನ್ನ, ಮದುವೆಗೆ ಅವ್ರಿಗೆ ತಂದಿರುವಂತ ಬಟ್ಟೆಗಳನ್ನ ಕಾಲ್ ತೊಳೆದು ಕೊಟ್ಟು ಅವ್ರ ಆಶೀರ್ವಾದ ತಗೊಂಡು ಕಂಟಿನ್ಯೂ ಮಾಡ್ತಾರೆ. ಸೊ ಇಲ್ಲಿ ಅದನ್ನೇ ನೋಡ್ತಾ ಇದ್ದೀರಾ ನೀವು. ಮನೆ ದೊಡ್ಡೋರ್ಗೆಲ್ಲರಿಗೂ ಪಾದ ಪೂಜೆ ಮಾಡಿ ಅವ್ರ ಆಶೀರ್ವಾದ ತಗೊಂಡು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಪಾದ ಪೂಜೆ ಆದ ತಕ್ಷಣ ಪ್ಯಾರಲ್ಲಿ ಹೋಮಗಳು ಶುರು ಆಗುತ್ತೆ. ಸೊ ಒಂದು ಕಡೆ ಹೋಮ ನಡೀತಿದ್ರೆ ಇನ್ನೊಂದು ಕಡೆಗೆ ಹೂವಿಯಕ್ಕೆ ನಾವು ರೆಡಿ ಮಾಡ್ಕೊಳ್ತಿದ್ವಿ. ಹೂವಿಯ ಅಂದ್ರೆ ಅರಿಶಿನ ಕೂಡ ಮುಂಚೆ ಹೆಣ್ಮಕ್ಳಿಗೆ ಕಾಲು ತೊಳೆದು ಅರಿಶಿನ ಹಚ್ಚಿ ಆಮೇಲೆ ನಾವು ಆಗ್ಲೇ ಸಿದ್ಧಪಡಿಸ್ಕೊಂಡಂತ ತಟ್ಟೆ ಇದೆಯಲ್ಲ ಅದನ್ನೆಲ್ಲ ಕೊಟ್ಟು ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳ್ತಾರೆ. ಸೊ ಇಲ್ಲಿ ನೋಡೋದಾದ್ರೆ ಚೌಲ್ತಿ ಹೊರಗಡೆ ಅಂದ್ರೆ ಮನೆ ಹೊರಗಡೆ ಚಪ್ರದ ಕೆಳಗೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದು. ಸೊ ಇಲ್ಲಿ ಎಲ್ಲಾರ್ಗೂ ಕಾಲು ತೊಳೆದು ಅರಿಶಿನ ಹಚ್ಚಿ ಕುಂಕುಮ ಕೊಟ್ಟು ಆ ನಂತರ ಅವ್ರನ್ನ ಒಳಗೆ ಕರ್ಕೊಂಡು ತಾಂಬೂಲ ಕೊಟ್ಟು ಮುಂದುವರಿತೀವಿ. ಸೊ ಇಲ್ಲಿ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ಬಂದವರು ಎಲ್ಲರಿಗೂ ಹೆಣ್ಮಕ್ಳಿಂದ ಶುರು ಮಾಡ್ತಾರೆ. ಮನೆ ಹೆಣ್ಮಕ್ಳಿಂದ ಎಲ್ಲರಿಗೂ ಕಾಲು ತೊಳೆದು ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ. ಅಲ್ಲಿ ಆ ತರ ಕಾರ್ಯಕ್ರಮ ನಡೀತಿದ್ದಾಗ ಇಲ್ಲಿ ಪ್ಯಾರ್ಲಿ ಹೋಮನೂ ಸಹ ಮಾಡ್ತಾ ಇದ್ರು. ಸೊ ಹೋಮ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಈ ಶಾಸ್ತ್ರನೂ ಕಂಪ್ಲೀಟ್ ಆಗುತ್ತೆ. ಯಾಕಂದ್ರೆ ಲ್ಯಾಗ್ ಆಗ್ಬಾರ್ದು, ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲಾ ಕಾರ್ಯಕ್ರಮಗಳು ಮುಗಿಬೇಕು ಅಂತ. ಕಾಲು ತೊಳೆದು ಒಳಗ್ ಬಂದಂತ ಮುತ್ತೈದೆಯರಿಗೆ ಫಸ್ಟ್ ಕೊಡೋದು ಅರಿಶಿನ. ಸೊ ಬೊಕ್ಸೆ ತುಂಬಾ ಅರಿಶಿನ ಕೊಡ್ತಾರೆ 2 ಸಲ. ಇದನ್ನ ಮದುವೆ ಆದವ್ರಿಗೆ ಅಷ್ಟೇ ಅಲ್ಲ, ಕನ್ಯಾ ಮುತ್ತೈದೆಯರು ಅಂತ ಚಿಕ್ಕ ಮಕ್ಕಳಿಗೂ ಸಹ ಮಾಡ್ತೀವಿ. ಸೊ ಇಲ್ಲಿ ನನ್ನ ಮಗಳಿಗೂ ಅದನ್ನೇ ಮಾಡ್ತಾ ಇರೋದು. ಸೊ ಅವ್ರಿಗೂ ಕಾಲು ತೊಳೆದು ಅರಿಶಿನ ಕುಂಕುಮ ಕೊಡುವಂಥದ್ದು ಒಂದು ನಿಯಮ ಇದೆ. ಎಲ್ಲ ಪುಟ್ಟ ಹೆಣ್ಮಕ್ಳು 8 ವರ್ಷದ ಚಿಕ್ಕ ಮಕ್ಕಳಿಗೆ ಕೊಡ್ತೀವಿ ಇದನ್ನು. ಸೊ ಎಲ್ಲ ಹೆಂಗಸಿಗೂ ಫಸ್ಟ್ ಅರಿಶಿನ ಕೊಡ್ತಾರೆ. ಅದಾದ ನಂತರ ಅರಿಶಿನ ಕುಂಕುಮ ಕೊಟ್ಟು ಆಗಲೇ ಸಿದ್ಧಪಡಿಸ್ಕೊಂಡಂತ ತಟ್ಟೆ ಇರುತ್ತಲ್ಲ, ತಾಂಬೂಲದ ತಟ್ಟೆ, ಅದನ್ನು ಸಹ ಕೊಡ್ತಾರೆ. ಇಲ್ಲಿ ನಾನು, ನಮ್ಮಮ್ಮ, ನನ್ನ ಕಸಿನ್ಸು ಎಲ್ಲಾನು ಅರಿಶಿನ ಕುಂಕುಮ ತಗೋತಾ ಇರೋದನ್ನ ನೀವು ನೋಡ್ಬೋದು.
ಇದೆಲ್ಲ ಶಾಸ್ತ್ರ ಮುಗಿಯೋ ಅಷ್ಟೊತ್ತಿಗೆ ಅಲ್ಲಿ ಹೋಮನೂ ಮುಗಿದಿತ್ತು. ಪೂರ್ಣಾಹುತಿ ಆದ ನಂತರ ನೆಕ್ಸ್ಟು ಕೆಲವಾರು ಶಾಸ್ತ್ರಗಳಿರುತ್ತೆ. ಸೊ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಸೊ ಹೂವಿಲಿಯ ಮುಗಿಸಿ ಹೋಮದ ಹತ್ರ ಎಲ್ಲರೂ ಬಂದ್ವಿ. ಸೊ ಹೋಮದ ಹತ್ರ ಆಲ್ರೆಡಿ ಪೂರ್ಣಾಹುತಿಗೆ ರೆಡಿ ಮಾಡ್ಕೊಂಡಿದ್ರು. ಪೂರ್ಣಾಹುತಿ ಮುಗಿಸಿ ಹೆಂಗಸರು ಬಂದ ಮೇಲೆ ನಾವು ವಿಡಿಯೋ ಫೋಟೋ ತೆಗೆಸ್ಕೊಳ್ಳದೆ ಯಾವ ಫಂಕ್ಷನ್ ಕಂಪ್ಲೀಟ್ ಆಗುತ್ತೆ, ಹೌದಲ್ಲ? ಸೊ ಹಾಗಾಗಿ ಕೆಲವು ಕಸಿನ್ಸ್ ಎಲ್ಲ ಸೇರಿ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ವಿ, ಹೆಂಗೆ ಕಾಣುತ್ತೆ ನೋಡೋಣ ಅಂತ. ಒಂದಷ್ಟು ರೀಲ್ಸು, ಒಂದಷ್ಟು ಫೋಟೋ. ಸ್ವಲ್ಪ ಗ್ಯಾಪ್ ಇತ್ತು, ಒಂದು 10-15 ನಿಮಿಷ. ಅಷ್ಟರಲ್ಲೇ ನಮಗೆ ಬೇಕಾಗಿದ್ದಂತ ಎಲ್ಲನೂ ಮಾಡಿದ್ದಾಯಿತು. ಸೊ ಒಂದು ಒಳ್ಳೆ ಎಂಜಾಯ್ಮೆಂಟು. ಮದುವೆ ಅಂದ್ರೇ ಹಾಗೆ, ಅಥವಾ ಎಲ್ಲರೂ ಫಂಕ್ಷನ್ ಅಂದ್ರೇ ಹಾಗೆ, ಎಲ್ಲರೂ ಸೇರಿರ್ತಾರೆ. ಸೊ ಎಲ್ಲರೂ ಒಂದು ಖುಷಿ ಮೂಡಲ್ಲಿರ್ತಾರೆ. ಆ ಖುಷಿ ಮೂಡನ್ನ ಕ್ಯಾಪ್ಚರ್ ಮಾಡುವಂಥದ್ದೇ ಒಂದು ಸಡಗರ. ಆಮೇಲೆ ಅದನ್ನು ರೀಕಾಲ್ ಮಾಡ್ಕೊಂಡು ನೋಡಿದಾಗ ಒಂಥರ ನೆನಪುಗಳು, ಅದರ ಖುಷಿ, ಅದರ ಸಂಭ್ರಮನೇ ಬೇರೆ. ಸೊ ಇಲ್ಲಿ ನೋಡೋದಾದರೆ ಎಲ್ಲರೂ ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ಒಂದಷ್ಟು ರೀಲ್ಸು, ಒಂದಷ್ಟು ಫೋಟೋಸ್ ಮಾಡ್ಕೊಂಡ್ವಿ. ಇನ್ನು ಹೂವಿಳದಲ್ಲಿ ಕೊನೆ ಶಾಸ್ತ್ರ ಬಂದ್ಬಿಟ್ಟು ಸಂಡಿಗೆ ಹಾಕೋದು ಅಥವಾ ಒರಳುಕಲ್ ಶಾಸ್ತ್ರ ಅಂತ ಹೇಳ್ತಾರೆ ಅನ್ಸುತ್ತೆ. ಹಿಂದಿನ ಕಾಲದಲ್ಲಿ ಮದುವೆ ಅಂದರೆ ಎಲ್ಲ ಸಂಡಿಗೆ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು ಮನೇಲೇ ಮಾಡೋರು 3 ದಿನ, 1 ವಾರಕ್ಕೆ ಮುಂಚೆ. ಬಟ್ ಇವಾಗೆಲ್ಲ ಕೊಂಡ್ಕೊಂಡು ಬರ್ತೀವಿ. ಬಟ್ ಆ ಶಾಸ್ತ್ರನ ಉಳಿಸ್ಕೊಬೇಕು ಅಂತಾನೆ ಮಾಡಿರುವಂಥ ಒಂದು ನಿಯಮ ಅನ್ಸುತ್ತೆ ಇದು. ಸೊ ಇಲ್ಲಿ ಒರಳುಕಲ್ಲು ಮತ್ತು ಒನಕೆ ಇದಕ್ಕೆಲ್ಲ ಪೂಜೆ ಮಾಡಿ ರವೆನ ಹಾಕಿ ಕುಟ್ತಾರೆ. ಸೊ ಅದರಿಂದ ಸಂಡಿಗೆ ಹಪ್ಪಳ ಮಾಡಿ ಅದಕ್ಕೆ ಪೂಜೆ ಮಾಡುವಂಥದ್ದು ಒಂದು ಶಾಸ್ತ್ರ ಇಲ್ಲಿ. ಸೊ ಒಂದು 5 ಜನ ಮುತ್ತೈದೆಯರು ಸೇರಿಕೊಂಡು ಇಲ್ಲಿ ನೋಡೋದಾದರೆ ನಾವು ಒರಳುಕಲ್ಲು ಮತ್ತು ಒನಕೆ ಕುಟ್ಟೋದಕ್ಕೆ ಯೂಸ್ ಮಾಡ್ತೀವಲ್ಲ ಕಲ್ಲಿಂದು, ಅದಕ್ಕೆಲ್ಲ ಪೂಜೆ ಮಾಡಿ ರವೆ ಹಾಕಿ ಅದನ್ನು ಕುಟ್ತಾರೆ. ಅದನ್ನು ನೆಕ್ಸ್ಟ್ ತಗೊಂಡು ಕಲಸಿ ಅದರಿಂದ ಹಿಟ್ಟು ಮಾಡಿ ಸಂಡಿಗೆ ಮಾಡುವಂಥದ್ದು. ಆಗಲೇ ಹೇಳ್ದಂಗೆ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ತುಂಬ ಒಂದು 15 ದಿನಕ್ಕೆ ಮುಂಚೆನೇ ಮಾಡೋರು. ಬಟ್ ಈಗ ಇದು ಬರೀ ಶಾಸ್ತ್ರದ ರೂಪದಲ್ಲೇ ಉಳ್ಕೊಂಡಿದೆ. ಸೊ ನೋಡೋಕ್ಕೆ ಇದೆಲ್ಲ ತುಂಬ ಚೆಂದ. ಸೊ ಇಲ್ಲೇ ನೋಡಿ ರವೆನ ಹಾಕಿ ಬೀಸಿ ಆ ಪುಡಿನ ತಗೊಂಡು ಅದಕ್ಕೆ ಅರಿಶಿನ ಸೇರಿಸಿ ಅದರಿಂದ ಸಂಡಿಗೆ ಮಾಡ್ತಾರೆ. ಇಲ್ಲಿ ಮಕ್ಕಳು ಸಹ ಜಾಯ್ನ್ ಆಗಿದ್ರು. ನನ್ನ ಮಗನೂ ಇಂಟ್ರೆಸ್ಟಿಂಗ್ ಆಗಿ ಬಂದ, ನಾನು ಕ್ಲೇಯಲ್ಲಿ ಆಟ ಆಡ್ತೀನಿ ಅಂತ. ಸೊ ಅವ್ರುಗಳು ಎಲ್ಲರೂ ಸಂಡಿಗೆ ಮಾಡಿ ಅದನ್ನು ಇಡ್ತಾ ಇದ್ದೀವಿ. ಇಲ್ಲಿ ಮೇಯ್ನಾಗಿ 5 ಜನ ಮಾಡ್ತಾರೆ. ಬಟ್ ಇದೊಂಥರ ಖುಷಿ. ಸೊ ಎಲ್ಲರೂ ಜಾಯ್ನ್ ಆಗ್ತಾರೆ ಹಪ್ಪಳ ಸಂಡಿಗೆ ಮಾಡೋದಕ್ಕೆ. ಸೊ ಅದನ್ನೇ ನೋಡ್ತಾ ಇದ್ದೀರಾ ಇಲ್ಲಿ ನೀವು. ಸೊ ಫೈನಲಿ ಊಟದ ಸಮಯ. ಸೊ 1-1:30 ಅಷ್ಟೊತ್ತಿಗೆಲ್ಲ ಊಟ ಆಯಿತು. ಸೊ ಇನ್ನು ಊಟ ಬಂದರೆ ಕಂಪ್ಲೀಟ್ ಬಾಳೆ ಎಲೆ ಊಟ. ಮತ್ತು ಹೂವಿಲಿದ ಟೈಮಲ್ಲಿ ಮೇಯ್ನಾಗೆ ಮಾಡಿಸುವಂಥ ಸ್ವೀಟ್ ಬಂದ್ಬಿಟ್ಟು ಹೋಳಿಗೆ. ಸೊ ಎಲ್ಲರೂ ಊಟ ಮಾಡಿ ಇವತ್ತಿನ ದಿನಾನ ಎಂಡ್ ಮಾಡಿದ್ವಿ. ಇನ್ನು ನಾಳೆಯಿಂದ ವರಪೂಜೆ, ಮದುವೆ ಮತ್ತು ರಿಸೆಪ್ಷನ್ ವೀಡಿಯೋಸ್ ಬರುತ್ತೆ. ಈ ವಿಡಿಯೋಸ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣಿಸ್ತು ಅಂತ. ಇನ್ನು ನೆಕ್ಸ್ಟ್ ವಿಲಾಗ್ಸಲ್ಲಿ ಸಿಗ್ತೀನಿ. ಮದುವೆ ರಿಸೆಪ್ಷನ್ಗೆ ಸ್ಟೇ ಟ್ಯೂನ್ಡ್ ಆಗಿರಿ.